ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಯಾವುದೇ ರೀತಿ ಉದ್ದಿನಬೇಳೆ ಅಥವಾ ಅಕ್ಕಿ ಹಿಟ್ಟು ಬಳಸ್ದೇನೆ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ಅದು ಸಹ ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ, ಮೇಲೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಹಾಗೆ ಡಿಫ್ರೆಂಟ್ ಟೇಸ್ಟಾಗೂ ಇರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು, ತುಂಬಾ ನೆನೆಸಿಡಬೇಕು ಆ ಥರ ಏನೂ ಇರೋದಿಲ್ಲ. ಈಗ ರವೆಯಿಂದ ಬಳಸಿ ನಾವು ವಡೆ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ 2 ಕಪ್ನಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ. ಒಂದು ಪ್ಯಾನಿಗೆ 1 ಕಪ್ ರವೆಗೆ 2 ಕಪ್ ನೀರು ಬೇಕಾಗುತ್ತೆ. ಇಲ್ಲಿ 2 ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೋಡಿ, ಈ ಥರ ಬಿಸಿ ಆಗ್ತಿದ್ದಾಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಸ್ಪೂನಷ್ಟು. ಚಿಲ್ಲಿ ಫ್ಲೇಕ್ಸ್ ರೆಡಿಮೇಡ್ ಇಲ್ಲ ಅಂತಂದರೆ ನಾನಿಲ್ಲಿ ನೋಡಿ ನಾನೇ ಮನೇಲಿ ಮಾಡಿರೋಂಥದ್ದು ಮೆಣಸಿನ್ಕಾಯಿ, ಬ್ಯಾಡಗಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡು ಅರ್ಧ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಸರ್ ಜಾರಲ್ಲಿ ಪಲ್ಸ್ ಮಾಡಿಕೊಂಡ್ರೆ ಸಾಕು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಸಣ್ಣಗೆ ಕಟ್ ಮಾಡಿರೋಂಥದ್ದು, ಹಾಗೆ ಕೊತ್ತಂಬರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋವಂಥದ್ದು, ಇದಿಷ್ಟನ್ನು ಸೇರಿಸಿದ್ದೀನಿ. ಈಗ ಇದಕ್ಕೆ ನೀರು ಕುದೀತಾ ಇದ್ದಾಗೆ ನಾವು ಒಂದು ಬೌಲ್ನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆ ಇಲ್ಲಿ ಏನು ನಾವು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಳ್ಳೋದು, ಉರಿಬಾರ್ದು, ಹಾಗೆಯೇ ಹಾಕ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಒಂದು ಕಪ್ ರವೆಗೆ 2 ಕಪ್ ನೀರು ಕರೆಕ್ಟಾಗಿ ಆಗುತ್ತೆ. ನೋಡಿ, ನೀಟಾಗಿ ರವೆ ಎಲ್ಲ ಬೇಯೋ ತನಕ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು. ಸಣ್ಣ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದರೆ ನೀಟಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ ಬೇಕಿದ್ರೆ ನೀವು ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿದರೂ ಸಹ ಬೇಗನೆ ನೀಟಾಗಿ ಬೆಂದಿರುತ್ತೆ. ನೋಡಿ, ಈಗ ಇದು ಆಲ್ಮೋಸ್ಟ್ ರವೆ ಅನ್ನೋದು ನೀಟಾಗಿ ಬೆಂದಿದೆ. ನಮಗೆ ರವೆ ಬೆಂದಾದ ನಂತರ ಈ ಥರ ತಳ ನೀಟಾಗಿ ಬಿಟ್ಟು ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ತಳ ಬಿಟ್ಟು ಬರುತ್ತೆ. ಈ ಟೈಮಲ್ಲಿ ನಮಗೆ ರವೆ ಬೆಂದಿದೆ ಅಂತ ನೀಟಾಗಿ ಗೊತ್ತಾಗುತ್ತೆ. ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಕ್ಕೆ ಹಾಕಿಬಿಡೋಣ. ನಾನಿಲ್ಲಿ ತಣ್ಣಕ್ಕೆ ಆದ ನಂತರ ಸ್ವಲ್ಪ ಈ ಥರ ತಿರುಗಿಸ್ಕೊಡ್ತಾ ನಂತರ ಇದನ್ನೆಲ್ಲನೂ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬಾ ಕೈಗೆ ಅಂಟೋ ಥರ ಅಥವಾ ತೆಳ್ಳಕ್ಕೆ ಎಲ್ಲ ಇರಬಾರ್ದು. ಕರೆಕ್ಟಾಗಿ 1 ಕಪ್ಪಿಗೆ 2 ಕಪ್ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಅದಕ್ಕೆ ಬರುತ್ತೆ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ನಂತರ ಇದನ್ನು ಒಂದು ಸಾರಿ ನಾದ್ಕೊಳ್ಬೇಕಾಗತ್ತೆ. ನಾವು ಚಪಾತಿ ಹಿಟ್ಟನ್ನೆಲ್ಲ ಹೇಗೆ ನಾದ್ಕೋತೀವಲ್ಲ ಆ ಥರ ನಾದ್ಕೊಳ್ಬೇಕು. ಚೆನ್ನಾಗಿ ಹಿಟ್ಟು ಒಂದುಗೂಡಬೇಕು, ಆ ಥರ ನಾದ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡು 1 ನಿಮಿಷನೇ ಆಗುತ್ತೆ ನಾದ್ಕೊಳ್ಳೋದಕ್ಕೆ. ಈ ಥರ ನಾದ್ಕೊಳ್ಳೋದ್ರಿಂದ ಎಲ್ಲೂ ಕ್ರ್ಯಾಕ್ಸ್ ಅನ್ನೋದು ಬರೋದಿಲ್ಲ. ವಡೆ ಅಷ್ಟೇ ನೀಟಾಗಿ ಶೇಪಲ್ಲಿ ಬರುತ್ತೆ. ಯಾರಿಗೆಲ್ಲ ಉದ್ದಿನ ವಡೆ ಮಾಡೋದಕ್ಕೆ ಶೇಪಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಇನ್ಸ್ಟೆಂಟಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಅಥವಾ ಉದ್ದಿನಬೇಳೆ ನೆನೆಸಿಟ್ಟು ರುಬ್ಬಿ ಮಾಡೋದು ಯಾರು ಅನ್ನೋದಾದರೆ ಈ ರೀತಿ ಮಾಡ್ಕೊಳ್ಳಿ. ಇನ್ಸ್ಟೆಂಟಾಗಿ ರುಚಿಯಾಗುತ್ತೆ, ಹಾಗೆ ಡಿಫ್ರೆಂಟ್ ಟೇಸ್ಟಾಗಲ್ಲೂ ಇರುತ್ತೆ. ಈಗ ನಮಗೆ ವಡೆ ಎಷ್ಟು ಬೇಕಷ್ಟು ಅಷ್ಟು ಉಂಡೆನ ತೊಗೊಳ್ಳೋಣ. ಚಿಕ್ಕ ಚಿಕ್ಕ ಉಂಡೆ ಆದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ದೊಡ್ಡದು ನಿಂಬೆಹಣ್ಣಿನ ಸೈಜಿನ ಒಂದು ಉಂಡೆನ ತೊಗೊಂಡಿದ್ದೀನಿ. ಈ ಥರ ಉಂಡೆ ಮಾಡಿಕೊಂಡು ನಂತರ ನಾವು ಫ್ಲ್ಯಾಟಾಗಿ ಮಾಡ್ಕೊಳ್ಬೇಕು. ಈ ಥರ ಉಂಡೆ ಮಾಡಿಕೊಂಡು ಫ್ಲ್ಯಾಟಾಗಿ ಮಾಡಿ ಈ ಥರ ಹೋಲ್ ಮಾಡ್ಕೊಳ್ಬೇಕು ಮಧ್ಯೆ. ಈಸಿಯಾಗಿ ಆಗುತ್ತೆ, ತುಂಬಾ ಏನು ಕಷ್ಟ ಆಗೋದಿಲ್ಲ. ಬಿಗಿನರ್ಸ್ ಸಹ ಮಾಡ್ಕೊಳ್ಬೋದು ಆರಾಮಾಗಿ. ನೋಡಿ, ಈ ಥರ ಎಲ್ಲದೂ ಇದೇ ವಡೆ ಶೇಪಿಗೆ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಲ್ಲನೂ ಸಹ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಸಹ ಬಿಸಿಯಾಗಿದೆ. ಎಣ್ಣೆಗೆ ಎಷ್ಟು ಬಾಣಲಿಗೆ ಎಷ್ಟು ಹಿಡಿಯುತ್ತಲ್ಲ ಅಷ್ಟು ವಡೆನ ಹಾಕ್ಕೊಳ್ಬೇಕಾಗುತ್ತೆ. ನೀಟಾಗಿ ಎರಡೂ ಬದಿ ನೀಟಾಗಿ ಬೇಯಿಸ್ಕೊಳ್ಬೇಕು. ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಳಿ. ಇದು ಬೇಯ್ತಾ ನಮಗೆ ನೀಟಾಗಿ ಬೆಂದಿದೆ ಅಂತ ಗೊತ್ತಾಗೋದು. ನೋಡಿ, ಈ ಥರ ತೇಲಿ ಬರುತ್ತೆ. ಈ ಥರ ತೇಲಿ ಬಂದಾಗ ಬೆಂದಿದೆ ಅಂತ ಅರ್ಥ. ಬಬಲ್ ಸಹ ಕಡಿಮೆ ಆಗಿರುತ್ತೆ. ಎರಡೂ ಕಡೆನೂ ತಿರುಗಿಸ್ಕೊಡ್ತಾ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಈಗ ಬೆಂದಿದೆ, ಎರಡು ಕಡೆನೂ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ನಾನು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ.
ಎಷ್ಟು ಕ್ರಿಸ್ಪಿಯಾಗಿದೆ. ಕ್ರಿಸ್ಪಿಯಾಗುತ್ತೆ, ತುಂಬಾ ರುಚಿಯಾಗಿ ಸಹ ಆಗುತ್ತೆ. ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿ ಸರ್ವ್ ಮಾಡ್ಬೋದು ಅಥವಾ ಪುದೀನ ಚಟ್ನಿ ಸಹ ಸರ್ವ್ ಮಾಡ್ಬೋದು. ಸಾಂಬಾರು ಜೊತೆ ಸಹ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾವುದೇ ಬೇರೆ ರೆಸಿಪಿಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.